25-26ನೇ ಸಾಲಿನ ಗ್ರಾಮ ಸಭೆಯನ್ನು ನಮ್ಮ ಶಿಲ್ಪುರಂ ಗ್ರಾಮದಲ್ಲಿ ಆಯೋಜನೆ ಮಾಡಿದರು. ಅದಕ್ಕೆ ಸುಮಾರು ಜನ ಎಲ್ಲ ಇವತ್ತು ಬಂದು ಅಚ್ಚುಕಟ್ಟಾಗಿ ನಮ್ಮ ಬಿದಿರುಪೆ ಗ್ರಾಮದಲ್ಲಿ ಯಾವತ್ತೂ ಅಷ್ಟೇ ಯಾವುದೇ ಒಂದು ಗಲಾಟೆ ಆಗೋಲ್ಲ, ಒಂದು ಕಿರಿಕಿರಿದ್ರೆ ಎಲ್ಲ ಚೆನ್ನಾಗಿ ಗ್ರಾಮ ಸಭೆ ಆಗಿದೆ. ನಮ್ಮ ಹುಡುಗ ಒಬ್ಬರು ಬಂದು ಕೇಳ್ತಾ ಅವನು ಕೆಲಸ ಬೇಕಂತ ಕೇಳಿಲ್ಲ, RTI ಬಗ್ಗೆ ಕೇಳಿದಷ್ಟೇ. ಅವನು ಬೇರೆ ಇನ್ನೇನು ನಮ್ಮ ಕೆಲಸ ಬೇಕು ಅದು ಬೇಕು ಇದು ಬೇಕು, RTI ನಮಗೆ ತೊಂದರೆ ಕೊಟ್ಟಿಲ್ಲ. ಗ್ರಾಮ ಸಭೆಗೆ ಇವತ್ತು ಸರ್ಕಾರದಿಂದ SRI ಎಲೆಕ್ಷನ್ ಪರ್ಪಸ್ ಇತ್ತು. ಎಲ್ಲನೂ ಅಫಿಷಿಯಲ್ಸು ಹೆಬ್ಬಗೋಡಿಗೆ ಹೋಗಿದ್ದಾರೆ. ಅದರಿಂದ ಸುಮಾರು ಜನ ಬಂದವರೇ, ಉಳಿದವ್ರು ಬಂದಿಲ್ಲ. ಮುಂದಿನ ಗ್ರಾಮ ಸಭೆಗಳು ಕರೆಸಿ ಇನ್ನೂ ಚೆನ್ನಾಗಿ ಗ್ರಾಮ ಸಭೆ ಮಾಡ್ತೀವಿ. ಸಮಸ್ಯೆಗಳು ಬಿದಿರುಪೆ ಗ್ರಾಮದಲ್ಲಿ, ನಮ್ಮ ಶಿಲ್ಪಾರಾಮ ಗ್ರಾಮದಲ್ಲಿ ಯಾವುದೂ ಸಮಸ್ಯೆಗಳು ಹೇಳಿಲ್ಲ. ಎಲ್ಲ ಸಮಸ್ಯೆಗಳನ್ನ ಮಾಡಿದ್ದೀವಿ. ಹಕ್ಕುಪತ್ರ ಕೊಟ್ಟಿಲ್ಲ, ಅದು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರಲ್ಲ. ಹಕ್ಕುಪತ್ರ ಕೊಟ್ಟಿದ್ದಾರೆ, ಶಾಸಕರು ಕೊಡಬೇಕಾಗಿರೋದು. ನಾವು ಅರ್ಜಿಗಳು ಹಾಕಿದ್ದೀವಿ. ಶಾಸಕರು ಗಮನ ಇಟ್ಟು ತಹಶೀಲ್ದಾರ್ಗೆ ಹೇಳಿ ಹಕ್ಕುಪತ್ರ ಕೊಡಿಸ್ಬೇಕು. 6 ತಿಂಗಳು ನೀವು 6 ತಿಂಗಳು ಸೇವೆ ಮಾಡಿ ಮನ್ಮನ್ಗೆ ಬಿತ್ತುಪತ್ರ ರಚಿಸಿ ಗ್ರಾಮ ಸಭೆ ಮಾಡಿ ಎಲ್ಲ ಮನ್ಮನ್ ಕಾರ್ಡ್ ಕೊಟ್ಟು ಕ್ಲಾಸ್ 1 ಆಫೀಸರ್ಗಳು ಒಬ್ರು ಬಂದಿಲ್ಲ, ಯಾರು ಅವ್ರ PAಗಳು ಬಂದ್ರೆ ಇವತ್ತು ನಾವು ಹೇಳ್ತಾ ಇದ್ದೀವಲ್ಲ, ಇವತ್ತು ಎಲೆಕ್ಷನ್ SRI ಎಲೆಕ್ಷನ್ ಇತ್ತು. ಎಲ್ಲ ಅಫಿಷಿಯಲ್ಸ್ ಅಲ್ಲಿಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ಅವ್ರು ಬಂದಿಲ್ಲ, ಉಳ್ದಂತವ್ರು ಬಂದವ್ರೆ. ಚಿತಾಗಾರ ಆನೇಕಲ್ ತಾಲೂಕಲ್ಲಿ ಒಳ್ಳೆ ಕೆಲಸ ಆಗೈತೆ ಅಂತ 2 ಮಾತಿಲ್ಲ. ರಾಜೇಶ್ ಅಂತ ಇಡೀ ಮನ್ಮನಿಗೆ ಮಾತಾಗಿರೋದು. ಆದ್ರಿಂದ ಈ ಒಂದು ವೇದಿಕೆಯಲ್ಲಿ ಅಲ್ಲ, ಇದು BJP ಕಾಂಗ್ರೆಸ್ ಸಭೆನಾ, ಇಲ್ಲ ಅಧಿಕಾರಿಗಳ ಸಭೆನಾ, ಸಾರ್ವಜನಿಕ ಸಭೆನಾ? ಇಲ್ಲಿ BJP ಕಾಂಗ್ರೆಸ್ ಯಾವುದೂ ಇಲ್ಲ, ಎಲ್ಲ ಒಂದೇ ಸಭೆ, ಗ್ರಾಮ ಸಭೆ. ಬಿದಿರುಪೆ ಗ್ರಾಮ ಪಂಚಾಯತ್ ಇದು ಚಿತಾಗಾರ ಮಾಡಿದೀವಿ. ಆನೇಕಲ್ ತಾಲೂಕಲ್ಲಿ ಚಿತಾಗಾರ ಎಲ್ಲೂ ಇಲ್ಲ. ಎಲ್ಲ ನಮ್ಮ ಮನೆಯೆಲ್ಲ ವಿಡಿಯೋ ಎಲ್ಲ ಮಾಡಿ ಕಳಿಸಿದ್ದೀವಿ. ಕರೆಂಟ್ ಬಂದಿದೆ, ಇನ್ನೊಂದು 2-3 ತಿಂಗಳಲ್ಲಿ ಸಾಂಕ್ಷನ್ ಆಗುತ್ತೆ. ಮತ್ತೆ ಅದ್ರ ವ್ಯವಸ್ಥೆಯಾಗಿ ಕಟ್ಟಿಗೆ ಸುಡೋದು ವ್ಯವಸ್ಥೆ ಇದೆ. ನಾವು ನಿಮ್ಮೊಂದು ಅವಧಿಯಲ್ಲಿ ನೀವು ಸುಪ್ರೀಮು, PDO ಸುಪ್ರೀಮು ಕೆಲಸ ನಡೀತಾ ಇತ್ತು. ಈಗ ಆಡಳಿತ ಅಧಿಕಾರಿಗಳು ಬಂದ ಮೂಲಕ PDO ಸುಪ್ರೀಮು ಅದನ್ನು ಅವ್ರ ಸಭೆ ಕೇಳಬೇಕು, ಸಭೆಯಲ್ಲಿ ಕ್ರಿಯೋಜನೆ ಮಾಡ್ಬೇಕಂದ್ರೆ ಅದನ್ನ ಈ ಪಂಚಾಯತ್ ಹತ್ರ ಓಡಲ್ಲ ಸರ್. ಕ್ರಿಯೋಜನೆ ನಾವೇ ಮಾಡ್ಕೊಟ್ಟಿರೋದು. ಯಾವ ಕೆಲಸ ಬೇಕಂತ ನಾವೇ ಹೇಳಿರೋದು. ಅದನ್ನ ಬರ್ಕೊಂಡ್ಬಂದು ಇವತ್ತು ಗ್ರಾಮ ಸಭೆಯಲ್ಲಿ ಅನುಮೋದನೆ ಮಾಡ್ಕೊಂಡಿದ್ದಾರೆ. ಯಾವ್ದು 2 ಬಿಲ್ ಆಗಿಲ್ಲ, ಸುಮ್ಮನೆ ನಾವು ನೋಡ್ರಿ ನಾವು ಅದು 50,000 ರೂಪಾಯಿ ಬಿಲ್ ಹೇಳಿದ್ದು. ಅವರು 50,000 ಬಿಲ್ ಹೇಳಿದ್ದು. ನಾವು 2.5 ಎಕರೆ ಜಮೀನು ಬಿದಿರುಪೆ ಗ್ರಾಮ ಪಂಚಾಯತಿಗೆ ನಾನು ಓನ್ ದುಡ್ಡಲ್ಲಿ ಬಿದಿರುಪೆ ಗ್ರಾಮ ಪಂಚಾಯತ್ ಹೆಸರು ಮಾಡ್ಕೊಟ್ಟಿದ್ದೀನಿ. ಸರ್ವೆ ನಂಬರ್ ಸಮೇತ ಹೇಳ್ತೀನಿ. ಸರ್ವೆ ನಂಬರ್ ಬಿದಿರುಪೆ 13, 1 ಎಕರೆ 1 ಗುಂಟೆ ಬಿದಿರುಪೆ ಗ್ರಾಮ ಪಂಚಾಯತ್ ಹೆಸರು ಬರ್ತದೆ. ಚಿಕ್ಕನಹಳ್ಳಿ 24 ಗುಂಟೆ, ಅರೇನೂರು 24 ಗುಂಟೆ. ಮತ್ತು ಕೃಷ್ಣ ಶೆಟ್ಟಿ ಡೆವಲಪರ್ ಇದ್ದಾರಲ್ಲ, ಅವ್ರ ಹತ್ರ 1,200 ಅಡಿ ಓವರ್ ಟ್ಯಾಂಕಿಗೆ ದಾನವಾಗಿ ಕೊಡಿಸಿದ್ದೀವಿ. ಪಂಚಾಯತ್ ಹೆಸರಿಗೆ ಯಾರೂ ಮಾಡಿಲ್ಲ, ಪಂಚಾಯತ್ ಹೆಸರು ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ಬಿದಿರುಪೆ ಪಂಚಾಯತಿ ಅಂದ್ಬಿಟ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆಸ್ತಿನ ಪಂಚಾಯತ್ ಹೆಸರು ಮಾಡಿಸಿದ್ವಿ ನಾವು. ಚಿತಾಗಾರಕ್ಕೆ ವಿಡಿಯೋ ಮಾಡಿದ್ರೆ ಮತ್ತೆ ಎಲ್ಲ ಕಳಿಸಿದ್ದೀವಿ. ಕರೆಂಟ್ ಬಂದಿದೆ, ಇನ್ನೊಂದು 2-3 ತಿಂಗಳಲ್ಲಿ ಮಾಡಿಸ್ತಾ ಇದ್ದೀವಿ. ಮತ್ತೆ ಹಕ್ಕುಪತ್ರಗಳು 90% ಅರ್ಜಿ ನಾವೇ ಹಾಕ್ಸಿ ₹1 ಕಾಸು ತಗೊಂಡಿರೋ ಯಾರ ಹತ್ರದೂ. 126 ಜನಕ್ಕೆ ನಾವೇ ರಿಜಿಸ್ಟ್ರೇಷನ್ ಮಾಡಿಸಿ ನನ್ನ ಕಾರಾಗೆ ನಾರಾಯಣ ಕಾರ ಕರ್ಕೊಂಡೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಬಂದು ಈ ಖಾತೆ ಫ್ರೀಯಾಗಿ ಮಾಡ್ಕೊಡ್ತೀವಿ. ಯಾರು ಇದ್ದಾರೆ ಹೇಳಿದ್ದಕ್ಕೆ ಅಷ್ಟೇ ಹೇಳ್ತಾರೆ. ನಿಮ್ಮ ಅವಧಿಯಲ್ಲಿ ರಾಜೇಶ್ ಸರ್ ಆಗಲಿ, ನಾರಾಯಣಪ್ಪ ನಮ್ಮ ಅವಧಿಯಲ್ಲ, ಮಾಡಿಲ್ಲ ಅಂತ ಹೇಳಿಲ್ಲ. 5 ವರ್ಷ ನಮ್ಮ ಅವಧಿನೇ. ನಿಮ್ಮ ಅವಧಿನೇ 5 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಎಲ್ಲಿಂದ ಏನು ಎತ್ತ ಅನ್ನೋದು ಇವತ್ತು ಸರ್ ರಾಜೇಶ್ ಚೇರ್ಮನ್ ಆಗಿರ್ಬೋದು, ಶಿವ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ನಾರಾಯಣ ಆಗಿರ್ಬೋದು, ಯಾರು ಚೇರ್ಮನ್ ಆಗಿದ್ರು 5 ಜನ ಸೇರಿ ಬಿದಿರುಪೆ ಪಂಚಾಯತ್ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ಮತ್ತೆ ಶಿಲ್ಪಾರಾಮ ರಸ್ತೆನ 1.5 ಕೋಟಿ ರೂಪಾಯಿ ಬೇರೆ 25 ಲಕ್ಷ ಪಂಚಾಯತಿಯಲ್ಲಿ ಹಾಕೊಂಡು 1,25 ಲಕ್ಷ ರೂಪಾಯಿ ಗ್ರಾಮಸ್ಥರ ಹತ್ರ ನಾವು ಕಲೆಕ್ಷನ್ ಮಾಡಿ ದಾನಿ ಕಲೆಕ್ಷನ್ ಮಾಡಿ ಈ ರಸ್ತೆ ಮಾಡಿರೋದು. ಯಾವುದೇ ಸರ್ಕಾರ ನಮಗೆ ಸರ್ಕಾರದಿಂದ ದುಡ್ಡು ಬಂದಿಲ್ಲ. ನಾವು ಓನಾಗಿ ನಾವು ನಿಂತ್ಕೊಂಡು ಮಾಡಿರೋ ಕೆಲಸ ಇದೆ. ಅದು ತರ ಮಾಡಿ ಕೃಷಿ ಕೊಟ್ಟಿರೋದು ಅದನ್ನ ಮಾಡ್ಸೋಣ. ಈಗ ದಾನಿ ಇಷ್ಟೊಂದು ಸೇವೆ ಮಾಡ್ತಿರಲ್ಲ, ಅಟ್ಲೀಸ್ಟ್ 5 ವರ್ಷದಲ್ಲಿ ನಿಮ್ಮೊಂದು ಸೇವೆನ ಇದರಲ್ಲಿ ಇಂಥ ದಾನಿಗಳಿಂದ ಅವ್ರ ಹೆಸರು ಅದರಲ್ಲಿ ಇದು ಪಂಚಾಯತಿನಲ್ಲಿ ಯಾವುದೇ ಕಾರಣಕ್ಕೂ ದಾನಿಗಳು ಬರಲ್ಲ. ಯಾಕಂದ್ರೆ ಸರ್ಕಾರ ಆಗಿರೋದ್ರಿಂದ ಅದನ್ನ ಮುನ್ಸೋ ಇಚ್ಛೆಯಿಂದ ಮಾಡಿರ್ತಾರೆ ಅವರು. ಆದ್ರಿಂದ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ನಾವು ದಾನಿಗಳು ಅಂದ್ಬಿಟ್ಟು ಇಂಥವ್ರ ಹೆಸರು ಅಂತ ಬರೆದು ಹಂಗೆ ಹಾಕಕ್ಕಾಗಲ್ಲ.
ಸರ್ ಈಗ ಅಧಿಕಾರಿಗಳು ಇಲ್ಲ, ಅಧಿಕಾರಿಗಳು ಸಾಕಷ್ಟು ಬಂದಿದ್ರು, ಇವತ್ತು ಬಂದಿದ್ರು. ಯಾಕಂದ್ರೆ ಇವತ್ತು ಈ ಒಂದು ಇದಿದೆ, ಏನೋ ಚುನಾವಣಾ ಆಯೋಗದ್ದು ಒಂದು ಪರಿಷ್ಕರಣೆ ಮಾಡೋದ್ರಿಂದ ಅಧಿಕಾರಿಗಳು ಇವತ್ತು ಗೈರಾಜಾಗಿರ್ತಾರೆ. ಅಂದರೆ ಎಲ್ಲ ತಿಳಿಸಿದ್ದಾರೆ, ಎಲ್ರಿಗೂ ಅವ್ರ ಆಫೀಸಿಂದ ಬಂದಿದ್ದಾರೆ. ಆಫೀಸಿಂದ ಬಂದು ಅವರು ಜನಗಳಿಗೆ ಏನೇನು ಅನುಕೂಲ ಆಗಬೇಕು, ಏನೇನು ಅನಾನುಕೂಲಗಳಾಗಿದೆ ಎಲ್ಲ ಕುಂದುಕೊರತೆಗಳೆಲ್ಲ ಕೇಳಿಕೊಂಡು ಅವರು ಬರ್ಕೊಂಡಿದ್ದಾರೆ. ಮತ್ತು ನಮ್ಮ ಇದನ್ನ ಅಹವಾಲನ್ನ ಸ್ವೀಕರಿಸಿದ್ದಾರೆ. ಅವರು ಏನೇನು ಫಲಾನುಭವಿ ಬರ್ತದೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಜನಗಳಿಗೆ. ಎಲ್ಲ ಸಹಕಾರ ಕೊಟ್ಟಂಥ ಎಲ್ಲ ಜನಗಳಿಗೆ ಮತ್ತು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಪಂಚಾಯಿತಿ ಸ್ಟಾಫ್ಗೆ, ನಮ್ಮ ಮಿತ್ರರಾದಂಥ ಪತ್ರಕರ್ತರಿಗೂ ಧನ್ಯವಾದಗಳು. ಗ್ರಾಮ ಸಭೆ ಮಾಡಿದ್ದೀವಿ, ಯಶಸ್ವಿಯಾಗಿ ಆಗಿದೆ ಗ್ರಾಮ ಸಭೆ. ಸರ್ ಸಾಕಷ್ಟು ಅಧಿಕಾರಿಗಳು ಬಂದಿಲ್ಲ ಸರ್. ಅಧಿಕಾರಿಗಳು ಬರೋದಕ್ಕೆ ಇವತ್ತು ಒಂದು ಲೈವ್ ಡಿಪಾರ್ಟ್ಮೆಂಟ್ ಎಲ್ಲ ಏನಾಗಿದೆ ಅಂತಂದರೆ ಒಂದು VC ಮೀಟಿಂಗ್ ಇದೆ, ಹಾಗಾಗ್ಬಿಟ್ಟು ಮತ್ತು ಮತ್ತೊಂದು ಇದು ಎಲೆಕ್ಷನ್ಸ್ ಇದ್ರದ್ದು ID ಕಾರ್ಡ್ಗಳದ್ದು ಅದ್ರ ಬಗ್ಗೆ ಒಂದು ಪಟ್ಟಿ ಪರಿಷ್ಕರಣೆ ಇಲ್ಲ ಅಲ್ಲಲ್ಲ ಇದೆ ಹಾಗಾಗ್ಬಿಟ್ಟು ಸ್ವಲ್ಪ ಬಂದಿಲ್ಲ ಅಷ್ಟೇ. ಸಾಕಷ್ಟು ಸಮಸ್ಯೆಗಳು ಸರ್, ಅದ್ರ ಬಗ್ಗೆ ಏನು ಹೇಳಿ? ಸಮಸ್ಯೆಗಳು ಈಗ ಇದನ್ನ ಕೊಟ್ಟಿದ್ದಾರೆ, ಅವನ್ನೆಲ್ಲ ಪರಿಶೀಲಿಸಿ ಇದು ಮಾಡಿಕೊಡ್ತೀವಿ. ನಮ್ಮ PDO ಅವರು ಎಲ್ಲ ಇದು ಮಾಡಿಕೊಡ್ತಾರೆ. ಸರ್ ಈಗ ಎಲ್ಲ ಗ್ರಾಮ ಸಭೆ ಅಧಿಕಾರಿಗಳು ಬರಲಿಲ್ಲ ಅಂದ್ರೆ ಹೇಗೆ ಸರ್? ಇಲ್ಲ, ಆಲ್ಮೋಸ್ಟ್ ಇಂಪಾರ್ಟೆಂಟ್ ಇದ್ರವರೆಲ್ಲ ಬಂದಿದ್ದಾರೆ. ಇನ್ನು ಕೆಲವರು ಬರೋಕ್ಕಾಗಿಲ್ಲ ಅಂತಂದರೆ ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಅಷ್ಟೇ. ಜವಾಬ್ದಾರಿ ಅವ್ರ ಸಾಹೇಬರು ವಹಿಸಿದ್ದಾರೆ, ಅವ್ರ ಸಾಹೇಬರು ಕಳಿಸಿದ್ದಾರೆ, ಅವ್ರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಕೇಳ್ಬೇಕು ಪ್ರಶ್ನೆ ಯಾರು ಓಕೆ, ಥ್ಯಾಂಕ್ ಯು. ಪಂಚಾಯತ್ ಕೈಗೆ ನಮ್ಮ ಗ್ರಾಮ ಪಂಚಾಯಿತಿ 1994ರಿಂದ ಅಸ್ತಿತ್ವಕ್ಕೆ ಬಂದಿರ್ತದೆ. ಈಗ ಯಾವುದೇ ಆಡಳಿತ ಮಂಡಳಿ ಇರೋದಿಲ್ಲ. 5 ಕಂದಾಯ ಗ್ರಾಮ ಮತ್ತು 2 ಉಪಗ್ರಾಮಗಳಿದೆ. 2011ರ ಜನಗಣತಿ ಪ್ರಕಾರ 9 ಕ್ವಾಲಿಟಿ ಚೆಕ್ ಮಾಡೋ ಕೆಲಸ ಈಗ ಓಪನ್ ಮೀಟಿಂಗ್ ಅಲ್ಲಿ ಹೇಳ್ತಿದ್ದೀನಿ, ರೆಕಾರ್ಡ್ ಆಗ್ತಿದೆ. ಒಂದು ನಿಮಿಷ, ನಾನು ತಪ್ಪೇಳ್ತಿಲ್ಲ. ಕ್ವಾಲಿಟಿ ಚೆಕ್ ಮಾಡಿ ರಿಪೋರ್ಟ್ ಕೊಡುವಂಥದ್ದು ಇಂಜಿನಿಯರ್ ಸೆಕ್ಷನ್ ಕೆಲಸ. ಇಂಜಿನಿಯರ್ ಸಾಹೇಬ್ರು ಹೇಳ್ತಾ ಇದ್ದೀನಿ, ನೀವು ರಿಪೋರ್ಟ್ ಕಂಪ್ಲೇಂಟ್ ಕೊಡಿ. ಅದು